ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ಹಲ್ದ್ವಾನಿಯಾದ ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ನಂತರ ಅವರು ಕಾಲಿಟ್ಟ ವೇದಿಕೆಯಲ್ಲಿ ಶುದ್ಧೀಕರಣ ನಡೆಸಿದ್ದಾರೆ ಎಂದು ಆರೋಪಿಸಿ ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ, ಸಿಐಟಿಯು ಸಂಘಟನೆಯ ಮುಖಂಡರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು ಮಾತನಾಡಿ, ರಾಮಲೀಲಾ ಮೈದಾನದಲ್ಲಿ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇದಿಕೆಯಲ್ಲಿ ಮಾತನಾಡಿದರು ಎನ್ನುವ ಕಾರಣಕ್ಕಾಗಿ ಬಿಜೆಪಿಯ ಬ್ರಾಹ್ಮಣರ RSSನವರಂತಹ ಮನುವಾದಿಗಳು ಅಶುದ್ಧವಾಯಿತೆಂದು ಗಂಗಾಜಲ, ಹೋಮ ಹವನಗಳ ಮೂಲಕ ಶುದ್ಧೀಕರಣ ಮಾಡಿರುವುದು ವಿಚಿತ್ರವಾದ ಆಚರಣೆಯಾಗಿದೆ ಎಂದು ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಬಿಪಿ ಪ್ರಕಾಶ್, ಎಂವಿ ಕೃಷ್ಣ, ಚಂದ್ಗಾಲು ವಿಜಯಕುಮಾರ್, ವಿಜಯಲಕ್ಷ್ಮಿ ರಘುನಂದನ್, ಸಿ ಕುಮಾರಿ, ಚೀರ್ನಳ್ಳಿ ಲಕ್ಷ್ಮಣ್, ಅನ್ಕೆರೆ ಅಭಿ, ಎಲ್ ಸಂದೇಶ್, ಶ್ರೀಧರ್, ದೀಪಕ್, ಬಿ ಹನುಮೇಶ್, ಶಿವಾನಂದ್, ಶಿವಪ್ರಕಾಶ್, ಕೊಮ್ಮೆರಳ್ಳಿ ಕೃಷ್ಣ, ಸುಂಡಳ್ಳಿ ಮಂಜುನಾಥ್ ಭಾಗವಹಿಸಿದ್ದರು. ರಾಮಲೀಲಾ ಮೈದಾನದಲ್ಲಿ ಈ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ದೇಶದ ಮನುವಾದಿಗಳು, ಬ್ರಾಹ್ಮಣವಾದಿಗಳು, ಬಿಜೆಪಿ RSSನ ಕಾರ್ಯಕರ್ತರುಗಳು, ದಲಿತ ನಾಯಕ ಒಬ್ಬ ಬಂದು ಇಲ್ಲಿ ಮಾತನಾಡಿರೋದ್ರಿಂದ ರಾಮಲೀಲಾ ಮೈದಾನಕ್ಕೆ, ಈ ಮೈದಾನದಲ್ಲಿರ್ತಕ್ಕಂಥ ಹಲ್ದ್ವಾನಿಯ ಮೈದಾನದಲ್ಲಿರ್ತಕ್ಕಂಥ ವೇದಿಕೆಗೆ ಒಂದು ರೀತಿ ಅಪವಿತ್ರತೆ ಉಂಟಾಗಿದೆ ಅಂತ ಹೇಳಿ ಅದನ್ನ ಗಂಗಾಜಲ, ಗಂಗಾ ನದಿ ನೀರು ಮತ್ತು ಹೋಮ ಹವನಗಳ ಮೂಲಕ, ಗಂಜಲದ ಮೂಲಕ ಶುದ್ಧಿ ಮಾಡ್ತೀವಿ ಅಂತ ಹೇಳಿ ಶುದ್ಧಿ ಮಾಡ್ತಕ್ಕಂಥ ಒಂದು ವಿಚಿತ್ರವಾದಂತ ಒಂದು ಆಚರಣೆಯನ್ನ ಅವರು ಮಾಡಿದ್ದಾರೆ. ಹೀಗೆ ಮಾಡುವ ಮೂಲಕ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ RSS ಬಿಜೆಪಿಗರು ಅಪಮಾನ ಮಾಡಿದ್ದಲ್ಲ, ಬದಲಾಗಿ ಇಡೀ ದೇಶಕ್ಕೆ, ಇಡೀ ಸಂವಿಧಾನಕ್ಕೆ, ಇಡೀ ಭಾರತೀಯ ಪ್ರಜೆಗಳೆಲ್ಲರಿಗೂ ಮಾಡಿದಂತ ಅಪಮಾನ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ದಲಿತ ನಾಯಕರುಗಳಿಗೂ ಕೂಡ ಇದೇ ರೀತಿಯ ಅಪಮಾನವನ್ನ ಈ ದೇಶದಲ್ಲಿ ಮಾಡಲಾಗಿದೆ. ಆದ್ರಿಂದ ಈ ದಲಿತ, ಹಿಂದುಳಿದ, ಪ್ರಗತಿಪರ ಎಲ್ಲ ಸ್ನೇಹಿತರುಗಳು ಒಟ್ಟಾಗಿ ನಿಂತು ಇಂಥ ಒಂದು ಸಾರ್ವಜನಿಕವಾದಂತ ಅಸ್ಪೃಶ್ಯತೆಯ ಆಚರಣೆಯನ್ನ ವಿರೋಧ ಮಾಡದೇ ಇದ್ರೆ ಈ ದೇಶ ಒಂದಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ವಿಲಕ್ಷಣ ಆಚರಣೆಯನ್ನ, ವಿಕೃತ ಆಚರಣೆಯನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ, ಖಂಡನೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವು ಇದೇ ರೀತಿ ಮಾಡೋದಾದ್ರೆ ಬ್ರಾಹ್ಮಣ್ಯವಾದಿಗಳೇ ನೀವು ಎಚ್ಚರಿಕೆಯಿಂದ ಇರಬೇಕು. ಈ ದೇಶದ ಬಹುಸಂಖ್ಯಾತ ಜನ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಾಗಿದ್ದೇವೆ. ಈ ದೇಶದ ಮೂಲ ನಿವಾಸಿಗಳು ನಾವು. ಹಾಗಾಗಿ ಒಂದು ವೇಳೆ ನಾವು ಯಾರಾದ್ರೂ ಸಿಡಿದು ನಿಂತ್ರೆ, ನೀವು ಬ್ರಾಹ್ಮಣವಾದಿಗಳು, ಮಧ್ಯ ಏಷ್ಯಾದಿಂದ ವಲಸೆ ಬಂದಂತ ಜನ, ನೀವು ನಿಮ್ಮ ದೇಶಕ್ಕೆ ಹೋಗಿ ಅಂತಕ್ಕಂಥ ಒಂದು ತೀವ್ರವಾದಂತ ಹೋರಾಟವನ್ನ ನಾವು ಕೂಡ ಕೈಗೊಳ್ಳಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಈ ಬ್ರಾಹ್ಮಣವಾದಿಗಳಿಗೆ ನಾವು ಕೊಡಬೇಕಾಗಿದೆ. ಕೇವಲ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಾದಂತ ಅಪಮಾನ ಅಲ್ಲ, ಇಡೀ ದೇಶಕ್ಕೆ ಆದಂತ ಅಪಮಾನ, ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂತ ಅಪಮಾನ, ಭಾರತೀಯ ಪ್ರಜೆಗಳಿಗೆ ಮಾಡಿದಂತ ಅಪಮಾನ, ಸಂವಿಧಾನಕ್ಕೆ ಮಾಡಿದ ಅಪಮಾನ ಅನ್ನೋದನ್ನ ನಾವು ಇಂಥ ಒಂದು ಅಪರಾಧವನ್ನ ಖಂಡಿಸ್ತಾ ಇದ್ದೇವೆ.